ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಬಿಟ್ಟೆಸಂದ್ರ ಗ್ರಾಮದಲ್ಲಿ ಇಂದು ಹಾಲು ಡೈರಿ ಚುನಾವಣೆ ನಡೆಸಲಾಯಿತು. ಹಲವಾರು ಸಮಸ್ಯೆಗಳ ನಡುವೆ ಕೆಲ ಸಮಯ ಗಲಭೆ ಹಾಗೂ ಗದ್ದಲದಿಂದ ಚುನಾವಣೆ ನಡೆಸಲಾಯಿತು. ಚುನಾವಣೆ ಕಣದಲ್ಲಿ ಒಟ್ಟು 13 ಅಭ್ಯರ್ಥಿಗಳ ಭವಿಷ್ಯ ಇರೋದ್ರಿಂದ ಒಬ್ಬರು ನಾಮಿನಿಯಾಗಿ 12 ಜನ ಜಯಭೇರಿಯಾದರು. ಆದರೆ ಸಮಸ್ಯೆ ಏನಂದ್ರೆ ಹಾಲು ಡೈರಿ ಚುನಾವಣೆಯಲ್ಲಿ ರಾಜಕೀಯ ವಾಸನೆ ಎದ್ದು ಕಾಣ್ತಿತ್ತು. ರಾಜಕೀಯ ತಿರುವು ಪಡೆದಿರೋದ್ರಿಂದ ಸಹಜವಾಗಿ ಗಲಭೆ ಗಲಾಟೆ ಎದ್ದು ಕಾಣ್ತಿತ್ತು. ಗಲಭೆ ಗಲಾಟೆ ತಡೆಯಲು ಆರಕ್ಷಕ ಸಿಬ್ಬಂದಿ ವರ್ಗ ಹರಸಾಹಸವೇ ಪಡಬೇಕಾಯಿತು. ಹಲವು ಅಭ್ಯರ್ಥಿಗಳ ಆರೋಪ ಚುನಾವಣಾ ಅಧಿಕಾರಿ ಹಾಗೂ ರಾಜಕೀಯ ಒಗ್ಗೂಡಿ ನಡೆಸುತ್ತಿರುವ ಕುತಂತ್ರವಿದು. ಚುನಾವಣೆ ರದ್ದು ಮಾಡಬೇಕು, ಚುನಾವಣೆ ಅಧಿಕಾರಿಯವರಿಗೆ ಚುನಾವಣೆ ರದ್ದು ಪತ್ರ ತಲುಪಿಸಿದ್ದೇವೆ ಎಂದು ಆರೋಪ ಮಾಡಿದ್ರು. ಆದರೆ ಚುನಾವಣಾ ಅಧಿಕಾರಿ ತಿಳಿಸಿರೋದು ಏನಂದ್ರೆ ಎಲ್ಲಾ ರೀತಿಯ ಬಂದೋಬಸ್ತ್ ಹಾಗೂ ಸ್ವಚ್ಛತೆಯಿಂದ ಚುನಾವಣೆ ನಡೆಸಲಾಗ್ತಾ ಇದೆ. ಅದ್ಯಾವುದು ಚೀಟಿ ಪಾಂಪ್ಲೆಂಟ್ ಎಂದು ಕೆಲವರು ಅಭ್ಯರ್ಥಿಗಳು ಆರೋಪ ಮಾಡ್ತಿದ್ದಾರೆ. ಆದರೆ ನಾವು ಮತ ಚಲಾವಣೆ ಮಾಡಲು ಬಂದಿರುವವರನ್ನ ಎಲ್ಲಾ ರೀತಿಯಲ್ಲಿ ತಪಾಸಣೆ ಮಾಡಲು ನಮಗೆ ಅಧಿಕಾರ ಕೊಟ್ಟಿರೋದಿಲ್ಲ ಎಂದು ತಿಳಿಸಿದ್ರು. ಇನ್ನು ಕೆಲವರು ಅಭ್ಯರ್ಥಿಗಳು ಇದು ಹಾಲು ಡೈರಿ ಚುನಾವಣೆ, ಇದರಲ್ಲಿ ಯಾವುದೇ ರಾಜಕೀಯವಿಲ್ಲ, ನಮ್ಮ ಗ್ರಾಮದ ಹಾಲು ಡೈರಿ ಚುನಾವಣೆಯಷ್ಟೇ, ಇದರಲ್ಲಿ ರಾಜಕೀಯ ಮಧ್ಯಂತರ ತರುವುದು ಸರಿಯಲ್ಲ ಎಂದು ತಿಳಿಸಿದ್ರು. ಸಂಘದಿಂದ ಇವತ್ತು ಚುನಾವಣೆ ದಿನಾಂಕ ಫಿಕ್ಸ್ ಆಗಿತ್ತು. ಈ ಚುನಾವಣೆಯಲ್ಲಿ ಭಾಗವಹಿಸೋದಕ್ಕಿಂತ ಮುಂಚೆ ವಿಷಯ ಹೇಳಬೇಕು ಅಂತಂದರೆ ಎಲ್ಲ ಸದಸ್ಯರು ಸೇರಿ ಒಂದು ಒಪ್ಪಂದಕ್ಕೆ ಬರಕೋದು. ಇವರು ಬರಲಿಲ್ಲ. ಬರ್ದನೆ ಈಗ ಇಲ್ಲಿ ನಾಲ್ಕು ಊರುಗಳಿದ್ದಾವೆ ಈ ಬಿಟ್ಸಂದ್ರ ಬೂತ್ಗೆ. ಸರಿ, ಇವರು ಸಂಧಾನಕ್ಕೆ ಬರಲಿಲ್ಲ. ನಾವು ಬೇರೆ ಊರಿನವರೆಲ್ಲ ಒಪ್ಕೊಂಡ್ವಿ, ಈ ಊರವರು ಒಪ್ಕೊಳ್ಳಿಲ್ಲ. ಹಿಂಗಾಗಿ ಇವರು ಎಲೆಕ್ಷನ್ಗೆ ಬಂದರು. ನಮ್ಮಲ್ಲಿ ಕೋಆಪರೇಟಿವ್ನಲ್ಲಿ ಈ ಒಂದು ಸಜೆಷನ್ ಇದೆ ಏನಂತ, ಈಗ 25 ಜನ ಇರೋದ್ರಿಂದ ನಾವು ಅವ್ರಿಗೆ ನೆನ್ಪಿಟ್ಕೊಳಕ್ಕಾಗಲಿ ಇದಕ್ಕಾಗಲಿ ಒಂದಿರಲ್ಲ. ಈ ಕಾರ್ಡನ್ನು ಅವ್ರನ್ನ ತಗೊಂಡೋಗಿ ಓಟ್ ಹಾಕಿ ಅಂತ ಯಾರು ಹೇಳಿಲ್ಲ. ಸೊ ಇವರು ಇಟ್ಕೊಂಡು ಅದನ್ನು ನೋಡ್ಕೊಂಡು ತಿಳುವಳಿಕೆ ಹೇಳೋಕ್ಕೆ ಕೊಟ್ಟಿದ್ದು, ಅದು ತಗೊಂಡೋಗಿದ್ದಾರೆ. ಈ ಅಮ್ಮ ಆತಂಕದಿಂದ ಎಮ್ಮನ್ನು ಹಿಡಿದು ಕಿತ್ಕೊಳ್ಳೋಂಥ ಅವಶ್ಯಕತೆ ಏನಿತ್ತು ಅದನ್ನು ಯಾರು ಇಲ್ಲಿ ಕೇಳೋರಿಲ್ಲ. ಸೋಲ ಒಂದು ಇದರಿಂದ ಇವರು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಆಯ್ತಾ. ಎರಡನೇದು ಹೇಳಬೇಕು ಅಂತಂದರೆ ಈ ಎಲ್ಲದಕ್ಕೂ ಈ ಬಿಟ್ಸಂದ್ರ ಇಲ್ಲಿನ ಒಂದು ಕ್ಯಾಂಡಿಡೇಟ್ಗಳಿಗೆ ಇವ್ರಿಗೆ ಒಂದು ಸಂಧಾನಕ್ಕೆ ಬಂದಿಲ್ವಲ್ಲ, ಇವರು ಈ ಮುಂದೆ ಹೋಗ್ತಾ ಇದ್ದಾರಲ್ಲ ಅನ್ನೋ ಒಂದು ಈ ಕಾರಣಕ್ಕೋಸ್ಕರ ಇದನ್ನೆಲ್ಲ ಕಿತಾಪತಿ ಮಾಡ್ತಾ ಇದ್ದಾರೆ. ಇದು ಯಾವುದೂ ಬಂದಿಲ್ಲ ಸರ್. ಇಲ್ಲಿ ಇವರೇ ಸೃಷ್ಟಿ ಮಾಡ್ಕೊಂಡಿರೋದು. ಈಗ ನಿನ್ನಿಂದೆ ನಿಮ್ಮ ತಾಯಿ ಇರಲ್ವಾ ಇಲ್ಲಿ ಇವರು ಆ ಥರ. ಈಗ ನಮಗೆ ಉಮೇಶಣ್ಣ ಇರ್ಬೋದು, ವಿಜಿ ಇರ್ಬೋದು, ಗೊತ್ತಿಲ್ಲದೆ ಇರೋರು ಯಾರೋ ಒಂದು ಸಹಾಯ ಕೊಡ್ತಾ ಇರೋದ್ರಿಂದ ಅವರು ಅವ್ರ ಹೆಸರುಗಳು ಹೇಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಇದು ಯಾವುದೂ ಬಂದಿಲ್ಲ. ಇವ್ರು ಅಪವಾದನೆ ಏನಕ್ಕೆ ಇವಾಗ ಅವ್ರ ಕೈಲಿ ಮಾಡೋಕ್ಕಾಗ್ತಿಲ್ಲ. ಈಗ ಮೇಷ್ಟ್ರು ಪಾಠ ಹೇಳ್ಕೊಡೋದು ನಿಜ, ಬಟ್ ಅದನ್ನು ಕಲ್ತ್ಕೊಳ್ಳೋದು ಬಿಡೋದು ಹುಡುಗರದು. ಬಟ್ ಕಲೀಲ್ದೇ ಇವ್ರು ಇಲ್ಲಿ ಬಂದ್ಬಿಟ್ಟು ಕುಸ್ತಿ ಮಾಡೋಕ್ಕೆ ನಾವು ತಯಾರಿಲ್ಲ. ಅವ್ರು ಅದ್ರ ಮೇಲೆ ಏನು ತಗೊಂತಾರೋ ತಗೊಳ್ಳಿ. ನಮಗೆ ಚುನಾವಣೆನ ಬಂದ್ ಮಾಡಬೇಕಾಗಿಲ್ಲ, ಮುಂದುವರಿಸಿ ಅದು ಏನಾಯ್ತೋ ನಮಗೆ ಆ ಟೈಮ್ವರೆಗೂ ಮುಗಿಸಿ ಎಲ್ಲ ಎಣಿಕೆ ಕಂಪ್ಲೀಟ್ ಆಗೋವರೆಗೂ ಮಾಡಿಕೊಡ್ಲಿ ಅಂತ ಕೇಳ್ತಾ ಇದ್ದೀವಿ. ಸರ್, ನಿಮ್ಮ ಹೆಸರು? ಬಸವರಾಜು, ರಂಗೇನಹಳ್ಳಿ, ಅಭ್ಯರ್ಥಿ. ಸರ್, ಇಲ್ಲಿ ಮತದಾನ ಕಾರ್ಯ ನಡೀತಾ ಇದೆ. 90 ಜನ ಸದಸ್ಯರಿದ್ದಾರೆ ಅರ್ಹತೆ ಪಡೆದಂಥವ್ರು. 12 ಗಂಟೆ ಸುಮಾರಿಗೆ 46 ಓಟು ಆಗಿದೆ. ಯಾರೋ ಒಬ್ರು ಅಪಪ್ರಚಾರ ಮಾಡಿದ್ದಾರೆ ಹೊರಗಡೆ ಹೋಗಿ. ನಾನು ಈ ಚೀಟಿ ನೋಡಿಕೊಂಡು ಓಟ್ ಹಾಕ್ಬಿಟ್ಟೆ ಎಲ್ಲರಿಗೂ ಅಂತಕ್ಕಂಥ ಆರೋಪ ಹೊರಗಡೆ ಹೇಳ್ಕೊಂಡಿದ್ದಾರೆ. ಆ ಚೀಟಿಗಳು ಬಂದಿರೋದು ನಮ್ಗೆ ಯಾವುದೂ ಕೂಡ ಗಮನಕ್ಕೆ ಬಂದಿಲ್ಲ.
ಆ ಚೀಟಿಗೆ ನೋಡುವಂಥ ಅಧಿಕಾರಗಳು ನಮಗಿದ್ರೂ ಕೂಡ ನಾವು ಆ ಥರದ್ದು ಯಾವುದೂ ಆ ಚೀಟಿಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಏನೋ ಅವ್ರ ವ್ಯಕ್ತಿಗಳು ಮತದಾನ ಮಾಡುವಂಥ ವ್ಯಕ್ತಿ ತಂದಿರ್ತಕ್ಕಂಥ ಚೀಟಿ ನಮ್ಮ ಗಮನಕ್ಕೆ ಬಂದಿಲ್ಲ. ಅವರು ಸದಸ್ಯರು ಏನು ಹೇಳ್ತಾರೆ, ಅವರು ಯಾರು ಗಂಡಸಾದ್ರೆ ಅವ್ರ ಜೇಬುಗಳನ್ನ ಚೆಕ್ ಮಾಡಿ, ಹೆಂಗಸರಾದ್ರೆ ಅವ್ರ ಖರ್ಚಿಪ್ಗಳು ನಂತರ ಇತ್ಯಾರ ಎಲ್ಲಿ ಇಟ್ಟುಕೊಂಡಿರ್ತಾರೆ ಆ ಚೆಕ್ ಮಾಡಿ ಅಂತ ಹೇಳ್ತಾರೆ. ಆ ಅಧಿಕಾರ ನಮಗೆ ಚುನಾವಣೆ ಅಧಿಕಾರಿಗಳಿಗೆ ಇಲ್ಲ. ಆದರೂ ಇದು ಅಪಪ್ರಚಾರದಲ್ಲಿ ನಡೆದಿರ್ತಕ್ಕಂಥ ಒಂದು ಪ್ರಕ್ರಿಯೆ. ನಾವು 2 ಗಂಟೆವರೆಗೂ ಮತದಾನ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಎಲ್ಲ ಸದಸ್ಯರು ಕೂಡ ಸೌಜನ್ಯದಿಂದ ಮತದಾನ ಕಾರ್ಯದಲ್ಲಿ ಭಾಗವಹಿಸಬೇಕು. ಚುನಾವಣೆ ನಡೆಯಬೇಕು, ಫಲಿತಾಂಶ ಪ್ರಕಟಣೆ ಮಾಡಬೇಕು. ಚುನಾವಣೆಯನ್ನು ಮುಂದೂಡುವಂಥ ಅಧಿಕಾರ ನಮಗಿಲ್ಲ ಅಂತ ನಾನು ಹೇಳ ಬಯಸ್ತೇನೆ ಸರ್. ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇಲ್ಲ, ಆ ಥರದ್ದೇನು ರಾಜಕೀಯ ಪ್ರೇರಿತ ನಾವೆಲ್ಲ ಹೊರಗಡೆಯಿಂದ ರಾಮನಗರದಿಂದ ಚುನಾವಣಾಧಿಕಾರಿ ನೇಮಕಾತಿ ಮಾಡಿಕೊಂಡು ನಾವು ಬಂದಿರ್ತೀವಿ. ಇಲ್ಲಿ ಏನು ರಾಜಕೀಯ ನಡೀತಾ ಇದೆ ಅನ್ನೋ ವಿಚಾರ ನಮಗೆ ಗೊತ್ತಿಲ್ಲ. ಈಗ ಮುಂದಿನ ಚುನಾವಣೆ ಮಾಡಿರೋ ಬಗ್ಗೆ ನಾವು ಅವರು ದಾವಾ ಹಾಕೊಂಡು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು. ನಾವು 2 ಗಂಟೆವರೆಗೆ ಮತದಾನ ಮಾಡೋಕ್ಕೆ ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ. ನಾನು ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮಾಗಡಿ ತಾಲೂಕು. ಈಗ ಒಬ್ಬ ಅಧಿಕಾರಿ ಇರ್ತಾನೆ, ಅಧಿಕಾರಿ ವರ್ಗದಿಂದ ಅವ್ರು ಒಂದು ಚುನಾವಣೆಗೆ ಪ್ರಚಾರ ಮಾಡಬಹುದಾ? ಗೌರ್ಮೆಂಟ್ ಅಧಿಕಾರಿ ಬಂದು ಇಲ್ಲಿ ಚುನಾವಣಾ ಪ್ರಚಾರ ಮಾಡಬಹುದಾ? ಮಾಡಿದ್ದಾರೆ. ಇಲ್ಲಿ ಮಾಡಿದ್ದಾರೆ. ಈ ಕ್ಯಾಂಡಿಡೇಟ್ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಪಂಚಾಯತಿಲಿ ಬಂದ್ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಮಾಡ್ಕೊಂಡು ಬಂದ್ಬಿಟ್ಟು ಇಲ್ಲೆಲ್ಲ ಎಲೆಕ್ಷನ್ ಮಾಡ್ಕೊಂಡು ಈ ತರ ಕಾರ್ಡ್ ಕ್ರಿಮಿನಲ್ ಕೆಲಸಗಳು ಏನೇನು ಅನ್ಯಾಯ ನಡೀತೈತೆ ಅದಕ್ಕೆಲ್ಲನೂ ಇವ್ರ ಕೈವಾಡ ಜಾಸ್ತಿ ಐತೆ ನೋಡಿ ಸರ್. ಯಾರ್ದು? ಇವ್ರದ್ದು ಈ ಮುನಿಯಪ್ಪ ಅಂದವರು ಪಂಚಾಯತಿನಲ್ಲಿ ಬಿಲ್ ಕಲೆಕ್ಟರ್. ಇಲ್ಲ, ಕಾಂಟ್ರಾಕ್ಟ್ ಏನಲ್ಲ, ಅವ್ರ ಪಂಚಾಯತಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರೇ ಸ್ವಸಹಾಯ ಸಂಘ ಅನ್ಬಿಟ್ಟು ಡೈರಿನ ನಡೆಸ್ತಾ ಇದೀವಿ. ಯಾವುದೇ ರೀತಿ ಅನ್ಯಾಯ ದೌರ್ಜನ್ಯ ನಡೆದಿರ್ಲಿಲ್ಲ. ಬಟ್ ಈ ಸಾರಿ ಮಾತ್ರ ಕಾಂಗ್ರೆಸ್ ಪ್ರಭಾವಿ ವ್ಯಕ್ತಿಗಳಿಂದ ಈ ತರ ಅನ್ಯಾಯ ಆಗ್ತಾ ಇದೆ. ನಾವು ಸ್ವಸಹಾಯ ಸಂಘ ಬೆಳಿಬೇಕು ಅನ್ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ರಾಜಕೀಯ ತರೋದು ಬೇಡ ಅಂತ ಕೂತ್ ಮಾತಾಡಿದ್ಕು ನಮ್ಗೆ ಸರಿಯಾಗಿ ರೆಸ್ಪಾಂಡ್ ಬರ್ತಾ ಇಲ್ಲ. ಆದ ಕಾರಣ ಇದು ಎಲೆಕ್ಷನ್ ಆಫೀಸರು ಕೂಡ ಶಾಮೀಲಾಗಿದ್ದಾರೆ. ಒಳಗಡೆ ರೆಡ್ ಹ್ಯಾಂಡ್ ಆಗಿ ಹಿಡ್ದವಳು ನಾನೇನೇನೆ. ಇದನ್ನ ಕೇಳಿದಕ್ಕೆ ಎಲೆಕ್ಷನ್ ಆಫೀಸರ್ ಹೇಳ್ತಾ ಇದ್ದಾರೆ, ಇದು ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಮಾಡ್ಕೊಂಡು ಹೋಗ್ಲಿ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗ್ ಸಾಧ್ಯ? ರೈತರಿಗೆ ನ್ಯಾಯ ದೊರಕಿಸ್ಕೊಡೋರು ಯಾರು? ನಾವ್ ಏನ್ ಮಾಡ್ಬೇಕು? ಇದಕ್ ನಮಗ್ ನ್ಯಾಯ ಬೇಕು. ಎಲೆಕ್ಷನ್ ಆಫೀಸರ್ನ ಏನು ಶಿಕ್ಷೆ ಕೊಡ್ತಿರೋ, ಇನ್ನು ಅಮಾನತು ಮಾಡ್ತಿರೋ ನಮಗ್ ಗೊತ್ತಿಲ್ಲ. ನಮಗ್ ನ್ಯಾಯ ಬೇಕು. ಮತ್ತೆ ಈಗ ಏನು ಎಲೆಕ್ಷನ್ ನಡೆದಿದೆ ಅದು ಕೌಂಟಿಂಗ್ ಬರಬಾರ್ದು, ಡಿಸ್ಕ್ವಾಲಿಫೈ ಮಾಡ್ಬೇಕು. ಈಗ ಅಲ್ಲಿಗೆ ಎಷ್ಟು 90 ಜನ ಮಾತ್ರ ಕ್ವಾಲಿಫೈಡ್ ಮಾಡಿದ್ದಾರೆ. 500 ಜನದಲ್ಲಿ ಬರೀ 90 ಜನ ಅವ್ರಿಗೆ ಬೇಕಾದಂತ ವ್ಯಕ್ತಿಗಳನ್ನ ಇಟ್ಕೊಂಡಿದ್ದಾರೆ. ಅಲ್ಲಿ ದಂಡಸವ್ರನ್ನ ಯಾರು ಇಟ್ಕೊಂಡಿಲ್ಲ. ಅವ್ರನ್ನ ಡಿಸ್ಕ್ವಾಲಿಫೈಡ್ ಮಾಡಿ ಅವ್ರಿಗೆ ಬೇಕಾದವ್ರಿಗೆ ಈ ತರ ಕಾರ್ಡ್ ಹಂಚ್ಕೊಂಡು ಎಲ್ಲ ಎಲೆಕ್ಷನ್ ನಡೆಸ್ಲಿಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ಅದು ಸಿಕ್ಕು ಬಿದ್ದಾಗ ಎಲೆಕ್ಷನ್ ಆಫೀಸರ್ ಬಂದ್ ಹೇಳ್ತಾರೆ, ನಮಗ್ ಗೊತ್ತೇ ಇಲ್ಲ ಇದು ಅಂತ ಹೇಳ್ತಾ ಇದ್ದಾರೆ. ಅವ್ರ ಮುಂದೆ ನಡೆದ್ರು ನಾನು ಇದಕ್ಕೆ ಸಂಬಂಧನೇ ಇಲ್ಲ, ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ? ನಮಗ್ ನ್ಯಾಯ ಬೇಕು. ರೈತರುಗಳಿಗೆ ಏನು ಅಧಿಕಾರಿಗಳು ರಕ್ಷಣೆ ಕೊಟ್ಟಾಗಾಯ್ತು ನಮ್ಗೆ. ನಾವು ಇಲ್ಲಿ ರಾಜಕೀಯ ಬೇಡ, ರೈತರಾಗೆ ಇರೋಣ, ಸಂಘನ ಉನ್ನತ ಮಟ್ಟಕ್ಕೆ ತಾಂಡೋಗೋಣ. ಓದ್ ಫೀಲ್ಡ್ ಅಲ್ಲೂ ಕೂಡ ನಾವ್ ಇದ್ದವ್ರೇನೇನೆ, ಇಲ್ಲ ಅಂತ ಅಲ್ಲ. ಓದ್ ಫೀಲ್ಡ್ ಅಲ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು 1 8 ಲಕ್ಷದವರೆಗೂ ದುಡ್ಡನ್ನು ಫಿಕ್ಸೆಡ್ ಮಾಡ್ಸಿದೀವಿ. ಮತ್ತೆ ಈಗ ಒಂದ್ ಬಿಲ್ಡಿಂಗ್ ಗೆ AR ಆಫೀಸ್ ಕಡೆಯಿಂದ DR ಆಫೀಸ್ ಕಡೆಯಿಂದ ಅಪ್ರೂವಲ್ ತಂದಿದೀವಿ. ಬಿಲ್ಡಿಂಗ್ ಕೂಡ ಹಿಡಿಬೇಕು ಅಂತ ಇದ್ವಿ, ಅಷ್ಟರಲ್ಲಿ ಚುನಾವಣೆ ಬಂದು ರದ್ದಾಯ್ತು. ಆ ಕಾರಣದಿಂದ ನಾವು ಬಿಲ್ಡಿಂಗ್ ಕಟ್ಟಕ್ ಆಗ್ಲಿಲ್ಲ. ಈಗ ಈ ಕಮಿಟಿನಲ್ಲಿ ನಾವೆಲ್ಲ ಕೂತ್ ಮಾತಾಡಿ ಇಷ್ಟು ಜನ ಕಂಟಿನ್ಯೂ ಆಗ್ಬಿಟ್ಟು ಮತ್ತೆ ಎಲೆಕ್ಷನ್ ಏನ್ ತರೋದು ಬೇಡ, ಬಿಲ್ಡಿಂಗ್ ಮುಗಿಸ್ಬಿಟ್ಟು ಮನೆಗೆ ಹೋಗೋಣ, ಬೇರೆಯವ್ರಿಗೆ ಬಿಟ್ಕೊಡೋಣ ಅಂತಾನು ಅನುತನದಲ್ಲಿ ಮಾತಾಡಿದ್ವಿ. ಆದ್ರೆ ನಮ್ಮನ್ನ ಲೆಕ್ಕಕ್ಕೆ ತಗೊಳ್ದಂಗೆ ಪರಿಗಣಿಸ್ದಂಗೆ ಈ ತರ ರಾಜಕೀಯ ಮಾಡ್ತಿದ್ದಾರೆ. ಇದು ಹೇಗೆ? ಈ ಹಿಂದೆ ಎಲೆಕ್ಷನ್ ಆಗಿತ್ತಾ? ನಮ್ಮ ಸರ್ವಿಸ್ ಅಲ್ಲಿ ಇಡೀ ಬಿಡ್ಸಂದ್ರದಲ್ಲಿ BS ನಟರಾಜು ಅಂತ ಇದ್ದವರು ಹಾಲು ಉತ್ಪಾದಕರ ಸಂಘದಲ್ಲಿ ಅವರು ಒಂದ್ ನಿಮಿಷ
ನಾವು ಬಾಣವಾಡಿ ಕ್ಷೇತ್ರಕ್ಕೆ ಹಾಲ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಇಲ್ಲ ಇದು ಬೇಡ, ನಮ್ಮೂರಲ್ಲಿ ಒಂದು ಡೈರಿ ಇರ್ಲಿ ಅನ್ಬಿಟ್ಟು ಸುತ್ತ 3 ಹಳ್ಳಿ 4 ಹಳ್ಳಿ ಸೇರಿ ಒಂದು ಡೈರಿ ರಚನೆ ಮಾಡಿದ್ರೆ ಅದು ರಂಗೇನಹಳ್ಳಿ, ಬಿಡ್ಸಂದ್ರ ಕಾಲೋನಿ, ಬಿಡ್ಸಂದ್ರ ಪಾಳ್ಯ, ಬಟ್ ಪುಟ್ಟೇಗೌಡಂ ಪಾಳ್ಯ, ಬಿಡ್ಸಂದ್ರ ಇಷ್ಟು ಗ್ರಾಮದಿಂದ ಹಾಲು ಇದೊಂದೇ ಡೈರಿಗೆ ಶೇಖರಣೆ ಆಗ್ತಾ ಇರೋದು. ನಾವು ಅದನ್ನ ಉನ್ನತ ಮಟ್ಟದಲ್ಲಿ ನಡೆಸಬೇಕು, ರೈತರಿಗೆ ಅನ್ಯಾಯ ಆಗ್ಬಾರ್ದು ಅನ್ನೋ ರೀತಿಲಿ ನಾವು ನಡೆಸ್ಕೊಂಡು ಹೋಗ್ತಿದ್ವಿ. ಪ್ರಭಾವಿ ವ್ಯಕ್ತಿಗಳು ಇದಕ್ಕೆ ತಲೆ ಹಾಕೋದಿಕ್ಕೆ ಏನ್ ಕಾರಣ? ಅವ್ರಿಗೂ ಇದಕ್ಕೂ ಏನ್ ಸಂಬಂಧ? ಅವ್ರು ಬಂದು ಸಗಣಿ ಬಾಚ್ತಾರ, ಹಾಲಾಗ್ತಾರ? ನಾನೇ ಉದಾಹರಣೆ, ಬೇರೆ ಯಾರು ಅಲ್ಲ. ನಾನು ಸಗಣಿ ಹೊತ್ತು ಅಲ್ಲಿಗೆ ಎಷ್ಟು 30 ವರ್ಷದಿಂದ ಹಸು ಸಾಕಾಣಿಕೆ ಮಾಡ್ಕೊಂಡು ಮಕ್ಳನ್ನ ಸಾಕೊಂಡು ಜೀವನ ಮಾಡಿ ಮಕ್ಳಿಗೆ ಎಜುಕೇಶನ್ ಕೊಟ್ಟು ಮದ್ವೆ ಕೂಡ ಮಾಡಿದೀವಿ. ನಾವ್ ಇದನ್ನೇ ಮಾಡ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಯಾಕಲ್ಲಿ ಪ್ರವೇಶ ಮಾಡಿದ್ರು? ಏನು ಪ್ರವೇಶ ಮಾಡಿ ರೈತರಿಗೆ ಅನ್ಯಾಯ ಮಾಡ್ತಿದ್ದಾರೆ? ನಾನು ಬ್ಯಾಕ್ ಬೋನ್ ಆಪರೇಷನ್ ಆಗಿ ಇವತ್ತು 10 ಹಸುಗಳನ್ನ ಕಟ್ಕೊಂಡು ಇನ್ನೂ ಒಬ್ಳು ಮಗಳನ್ನ ಮದ್ವೆ ಮಾಡ್ಬೇಕಾಗಿದೆ. ನಮ್ಗೆ ಬೇರೆ ಸೋರ್ಸ್ ಇಲ್ಲ. ನಾವು ರೈತರಾಗಿರೋದ್ರಿಂದ ಹಾಲ್ ಹಾಕೊಂಡೇ ಜೀವನ ಮಾಡ್ಬೇಕು. 10 ಹಸುಗಳು ಕಟ್ಕೊಂಡು ನಾವು ಜೀವನ ಮಾಡ್ತಿದೀವಿ. ಈ ತರ ರಾಜಕೀಯದ ಅನ್ಯಾಯ ಯಾಕೆ ನಡೆಸ್ತಾರೆ? ಇದಕ್ಕೂ ಅದಕ್ಕೂ ಏನು ಸಂಬಂಧ? ಅದ್ರಿಂದ ನಮಗೆ ನ್ಯಾಯ ಬೇಕು. ನನ್ನ ಹೆಸರು ಶೋಭಾ. ಸರ್ ನಮಸ್ತೆ. ಇಲ್ಲಿ ಬಿಡ್ಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘದವರು ಇವತ್ತು ಎಲೆಕ್ಷನ್ ಮಾಡ್ತಾ ಇದ್ದೀವಿ. 15 ಜನ ಸಾಮಾನ್ಯ ಅಭ್ಯರ್ಥಿಗಳು, 9 ಜನ ಮೀಸಲಾತಿ ಇರೋಂಥವ್ರು, ಈ ತರ 2 ಬ್ಯಾಲೆಟ್ ಪೇಪರ್ನಾಗೆ ಇದ್ ಮಾಡ್ಕೊಂಡು ಎಲೆಕ್ಷನ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೆಲವು ಪ್ರಭಾವ ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂತ ಅಂದ್ರೆ ಸಿಂಡಿಕೇಟ್ ನ ಮಾಡ್ಕೊಂಡಿದ್ದಾರೆ. ಸಿಂಡಿಕೇಟ್ ಮಾಡ್ಕೊಂಡು ಈ ತರ ಕಾರ್ಡ್ ಮಾಡಿಸ್ಕೊಂಡಿದ್ದಾರೆ. ಈ ಕಾರ್ಡ್ಗಳು ಮಾಡಿಸ್ಕೊಂಡು ಏನ್ ಮಾಡ್ತಾ ಇದಾರೆ, ಈ ಕಾರ್ಡ್ ಕೊಟ್ಬಿಟ್ಟು ಅಂದ್ರೆ ಅಲ್ಲಿ 90 ಜನ ನಮ್ಮಲ್ಲಿ ಇರೋಂಥದ್ದು ಮತದಾರರು, 90 ಜನದಲ್ಲಿ 50 ಕಾರ್ಡ್ ಮಾಡಿಸ್ಬಿಟ್ಟು ಈ ತರ 50 ಜನಕ್ಕೆ ಅಂದ್ರೆ ಅವ್ರ ಕಡೆಗೆ ಪಕ್ಕ ಇರೋಂಥವ್ರು ನೋಡ್ಕೊಂಡು, ಅಂದ್ರೆ ಕೆಲವರು ಬಡವರು ಅಂತವ್ರು ಇಂಥವ್ರು ನೋಡ್ಬಿಟ್ಟು ಅವ್ರಿಗೆ ಒಂದು 2000ದಿಂದ 5000 ರೂಪಾಯಿಗಳಂತ ದುಡ್ಡುಗಳು ಕೊಟ್ಕೊಂಡು ಈ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ. ಈ ಕಾರ್ಡ್ಗಳನ್ನ ತಗೊಂಡೋಗ್ಬಿಟ್ಟು ಏನ್ ಮಾಡ್ಬೇಕು, ಈ ಒಳಗಡೆ ಅಲ್ಲಿ ಎಲೆಕ್ಷನ್ ಆಫೀಸರ್ ಒಬ್ರು ಇರ್ತಾರೆ, ಅವ್ರು ನಿಮ್ಮನ್ನೇನು ಮಾತಾಡ್ಸೋದಿಲ್ಲ. ಇಲ್ಲಿ ಹೋಗ್ಬಿಟ್ಟು ಒಳಗಡೆ ಅಲ್ಲಿ ಕೂತ್ಕೊಂಡು ಇದು ನೋಡ್ಕೊಂಡು ಇಷ್ಟು ಜನಕ್ಕೆ ಕರೆಕ್ಟ್ ನೀವು ಓಟ್ ಹಾಕ್ಬಿಟ್ಟು ಸುಮ್ಮನೆ ಸೈಲೆಂಟ್ ಆಗಿ ಬಂದ್ಬಿಡಿ. ಅದನ್ನ ಹಂಗೆ ಕರ್ಚಿಪ್ನಲ್ಲಿ ಮುಚ್ಕೊಂಡು, ಇಲ್ಲ ಪ್ಯಾಂಟಿನ ಜಾಬ್ನಾಗ ಸೆಂಟಿನ ಜಾಬ್ನಾಗ ಮುಚ್ಕೊಂಡು. ಮತ್ತೆ ಇದರಲ್ಲಿ ಒಂದು ಓಟ್ ಏನಾದ್ರು ನೀವು ಈ ಚಿಹ್ನೆ ಬಿಟ್ಬಿಟ್ಟು ಬೇರೆ ಚಿಹ್ನೆಗೆ ಹಾಕಿದ್ರೆ, ಇಲ್ಲೇನು 7 ಅಲ್ಲಿ 3 4 3 7 ಜನ, ಇದೊಂದು 4 11 ಜನ ಏನಿದ್ದಾರೆ, ಈ 11 ಜನನು ಫುಲ್ ಲ್ಯಾಪ್ಸ್ ಆಗ್ಬಿಡ್ತಾರೆ. ನೀವು ಇದೇ ಇದಕ್ಕೆ ಚಿಹ್ನೆಗಳಿಗೆ ಓಟ್ ಹಾಕ್ಬೇಕು. ಈ ತರ ಇದು ಎಲೆಕ್ಷನ್ ಅಂತ ಅಂದ್ಬಿಟ್ಟು ಅವ್ರಿಗೆಲ್ಲಾನು ಒಂದು ತಪ್ಪು ತಿಳುವಳಿಕೆ ಹೇಳ್ಬಿಟ್ಟು ಅವ್ರಿಗೆ ಒಳಗಡೆ ಕಳಿಸ್ತಾ ಇದ್ದಾರೆ. ಇಲ್ಲಿ ಬಂದ್ಬಿಟ್ಟು 90 ಓಟ್ನಲ್ಲಿ 46 ಓಟ್ ನಡೆದೈತೆ, 50 ಓಟ್ ಅಂತ ಕೇಳ್ರಿ, 50 ಓಟು ನಡೆದೈತೆ. ಎಲೆಕ್ಷನ್ ಆಫೀಸರ್ ಮುಂದೆನೆ ಈ ಕಾರ್ಡ್ಗಳನ್ನ ತೋರ್ಸ್ಕೊಂಡು ಅವ್ರ ಒಳಗಡೆ ಓಟ್ ಹಾಕ್ತಾ ಇದ್ದಾರೆ. ನಾವ್ ಇಲ್ಲಿ ಕೇಳಿದ್ರೆ ಇದನ್ನ ಒಳಗಡೆ ನೋಡ್ಕೊಂಡು ಓಟ್ ಹಾಕ್ತಾ ಇದೀವಿ ಕಣಣ, ಇದನ್ನ ಕರೆಕ್ಟ್ ಆಗಿ ಆಗ್ತಾ ಇದೀವಿ ಕೊಂಡು ಬಿಡೋಣ ಅಂತ ಅಂದ್ಬಿಟ್ಟು, ಇದೇನು ಇದು ಅಂತ ಅಂದ್ಬಿಟ್ಟು ನೋಡಿದ್ರೆ ಈ ತರ ಐತೆ. ಇನ್ನೊಬ್ರು ಬರ್ತಾ ಇದಾರೆ, ಅವ್ರನ್ನ ಕೇಳಿದ್ರು ಕೂಡ ಇದು ಕರೆಕ್ಟ್ ಆಗಿ ಹಾಕಿದೀವಿ ಬಿಡೋಣ, ಈ ಕಾರ್ಡ್ಗಳು ಕೊಟ್ಟಿದ್ದೀರಲ್ಲ ಇದು ಕರೆಕ್ಟ್ ಆಗಿ ಆಗ್ತಾ ಇದೀವಿ, ಏನ್ ತೊಂದ್ರೆ ಇಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಒಳಗಡೆ ಸಡನ್ ಆಗಿ ಬಂದ್ಬಿಟ್ಟು ಒಳಗಡೆ ನೋಡಿದ್ರೆ ಎಲೆಕ್ಷನ್ ಆಫೀಸರು ಇದಾರೆ. ಇವ್ರು ಬಂದ್ಬಿಟ್ಟು ಈ ಅಕ್ಕ ಬಂದ್ಬಿಟ್ಟು ಇವ್ರು ನೋಡಿದ್ರೆ ಇವ್ರು ಇದನ್ನೇ ನೋಡ್ಕೊಂಡು ಅವ್ರು ಓಟ್ ಹಾಕ್ತಾ ಇದಾರೆ. ಎಲೆಕ್ಷನ್ ಆಫೀಸರ್ ಏನು ಮಾತಾಡ್ತಾ ಇಲ್ಲ. ಅವಾಗ ಬಂದ್ಬಿಟ್ಟು ನಾವು ಕೂಗಾಡಿದ್ರೆ ಏನ್ ಸ್ವಾಮಿ ಈ ತರ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತಂದ್ರೆ, ಇಲ್ಲ ಬಿಡ್ರಿ ನಾವೇನ್ ಜೋಬ್ ಚೆಕ್ ಮಾಡಕತ್ತಾ ಇದ್ದೇನ್ರಿ, ಈ ಕಾರ್ಡ್ಗಳು ಹೆಂಗ್ ಇಕ್ಕೊಂಬರ್ತಾರೋ ನಾವೇನ್ ಮಾಡಕ್ಕಾಗುತ್ತೆ, ಅವೇನ್ ಜೋಬ್ ಚೆಕ್ ಮಾಡಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಅವ್ರು ನಾವು ನೋಡೇ ಇಲ್ಲ, ನಾವು ಹಾಕಂತಾರೆ ಅಂತ ಅಂದ್ಬಿಟ್ಟು ಏನೇನೋ ಹೇಳ್ತಾ ಇದಾರೆ. ಮತ್ತೆ ಇವಾಗ 40 ಓಟ್ ಏನ್ ನಡೆದೈತೆ, 50 ಓಟ್ ನೀವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾವ್ ಇಷ್ಟಕ್ಕೇನೆ ಅನೌನ್ಸ್ ಮಾಡ್ಬಿಟ್ಟು ಎಲೆಕ್ಷನ್ ಅಂತ ಅಂದ್ಬಿಟ್ಟು ಇಷ್ಟು ಕಂಪ್ಲೀಟ್ ಆಗಿದೆ ಘೋಷಣೆ ಮಾಡ್ಬಿಟ್ಟು ಹೋಗ್ತಾ ಇದೀವಿ ಅನ್ಬಿಟ್ಟು ಎದುರಿಸ್ತಾ ಇದಾರೆ. ಈ ರೀತಿ ಮಾಡಿರೋದು ಯಾರು? ನೋಡಿ ಈ ಸಿಂಡಿಕೇಟ್ ಇದೆ, ಈ ಸಿಂಡಿಕೇಟ್ ಗೆ ಒಬ್ರು ಮುಖಂಡರಿದ್ದಾರೆ, ಪ್ರಭಾವಿ ವ್ಯಕ್ತಿ, ನಮ್ಮ ಪಂಚಾಯತಿಯ ಪ್ರಭಾವಿ ವ್ಯಕ್ತಿಗಳು ಈ ಸಿಂಡಿಕೇಟ್ ರಚನೆ ಮಾಡ್ಬಿಟ್ಟು ಈ ಸಿಂಡಿಕೇಟ್ ನ ಅವ್ರನ್ನ ಒಳಗಡೆ ಕಳಿಸ್ತಾ ಇದ್ದಾರೆ. ಇದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ಇದೆಲ್ಲ ಬಡವರುಗಳು ಕೂಲಿ ಮಾಡ್ಕೊಂಡು ತಿನ್ನೋರು, ಸಗಣಿ ಕಸ ಬಡಿಯುವಂತವ್ರು, ಹಾಲು ಹಾಕುವಂತವ್ರು ಬಂದ್ಬಿಟ್ಟು ಡೈರಿ ನಡೆಸ್ತಾ ಇರೋದು. ಇಲ್ಲಿ ನಮಗೆ ರಾಜಕೀಯ ಬೇಕಾಗಿರ್ಲಿಲ್ಲ, ಇಲ್ಲಿ ರಾಜಕೀಯ ತಂದಿಕ್ಕಿದ್ದಾರೆ. ಇಲ್ಲಿ ಏನು ರಾಜಕೀಯ ಪಕ್ಷಗಳಿದೆ? ಇದು ರಾಜಕೀಯ ಪಕ್ಷ, ಒಂದು ಪಕ್ಷ, ಎಲ್ಲಾ ಪಕ್ಷಗಳು ಏನಲ್ಲ, ಒಂದು ಪಕ್ಷ. ಇದನ್ನ ಅವರು ಗೆಲ್ಲಿಸ್ಕೊಬೇಕು. ಇದು ಒಂದು ನಮ್ದು ಯಾವ ಪಕ್ಷದವರು? ಇದು ಕಾಂಗ್ರೆಸ್ ಪಕ್ಷದವರು. ಅಂದ್ರೆ ಈಗ ಆಮೇಲೆ ಮಾತಾಡುವಂತ ಕಾಂಗ್ರೆಸ್ ಮುಖಂಡರು ಅವ್ರು ಬಂದ್ಬಿಟ್ಟು ಅಲ್ಲಿಗೆ ಸಿಂಡಿಕೇಟ್ ನ ಕರ್ಸ್ಕೊಂತ ಇದಾರೆ. ಕರ್ಸಿಸ್ಕೊಂಡ್ಬಿಟ್ಟು ನೀವೇನ್ ತಲೆ ಕೆಡ್ಸ್ಕೊಂಬೇಡಿ, ನಾವು ಗೆಲ್ಸ್ಕೊಂತೀವಿ, ನೀವು ಸುಮ್ನೆ ನಮ್ ಜೊತೆಗಿರಿ ಅಂತ ಅನ್ಬಿಟ್ಟು ಈ ತರ ಕಾರ್ಡ್ ಕೊಟ್ಬಿಟ್ಟು ವೋಟ್ ಮಾಡಿಸ್ತಾ ಇದಾರೆ. ಅಂದ್ರೆ ಇವಾಗ ಚುನಾವಣಾಧಿಕಾರಿಗಳು ರಾಜಕೀಯ ಮುಖಂಡರ ಜೊತೆ ಹೌದು ನಮ್ ಇಷ್ಟು ಜನದ ಮುಂದೆ ಸತ್ಯ, ಪ್ರತಿಯೊಬ್ಬರನ್ನು ಕೇಳಿ ಚುನಾವಣಾ ಇವರು ಏನ್ ಒಳಗಡೆ ಕೂತ್ಕೊಂಡಿದ್ದಾರೆ ಅವ್ರು ಇದಕ್ಕೆ ಶಾಮೀಲ್ ಆಗ್ಬಿಟ್ಟು ಆಫೀಸರು
ಇದನ್ನ ವೋಟ್ ಮಾಡಿಸ್ತಾ ಇದ್ದಾರೆ. ಇದಂತೂ ಸತ್ಯ. ಇವಾಗ ಏನಾಗ್ಬೇಕು ಅಂತ ಇವಾಗ ಇದು ಅಕ್ರಮ ಅಂದ್ಬಿಟ್ಟು ಅಕ್ರಮವಾಗೈತೆ. ಈ ಅಕ್ರಮನ ರದ್ದುಗೊಳಿಸಿ ಈ ಒಂದು ಅಭ್ಯರ್ಥಿಗಳನ್ನ ಏನ್ ಮಾಡವ್ರೆ, ಅವ್ರನ್ನ ಕ್ಯಾಂಡಿಡೇಟ್ ನ ಡಿಸ್ಕ್ವಾಲಿಫೈ ಮಾಡ್ಬಿಟ್ಟು ಮತ್ತೆ ಇದನ್ನ ರೀ ಎಲೆಕ್ಷನ್ ಮಾಡ್ಬಿಟ್ಟು ಪ್ರತಿಯೊಬ್ಬರಿಗೂ ನ್ಯಾಯ ಒದಗಿಸ್ಬೇಕು. ಮತ್ತೆ ಅವ್ರನ್ನ ಈ ಚುನಾವಣಾ ಅಧಿಕಾರಿ ಇದಾರಲ್ಲ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು. ಯಾರು ಚುನಾವಣಾಧಿಕಾರಿ? ಅವ್ರ ಹೆಸರೇನು ಅಂತ ನಮಗೆ ಗೊತ್ತಿಲ್ಲ ಸರ್. ಓಕೆ ಓಕೆ ಸರ್. ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿಧಾನ ಘೋಷಣೆ ಆಗಿತ್ತು. ಇಲ್ಲಿ ನಮ್ಮ ಆಪೋಸಿಟಿನ ಅಭ್ಯರ್ಥಿಗಳು ಸೋಲುವನ್ನ ಭೀತಿಯಲ್ಲಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಅದು ಕೋಆಪರೇಟಿವ್ ರೂಲ್ಸ್ ಅಲ್ಲಿ 11 ಜನ ಅಭ್ಯರ್ಥಿಗಳು ಸಿಂಡಿಕೇಟ್ ಮಾಡ್ಕೊಂಡಿದ್ದು 25 ಜನ ಅಭ್ಯರ್ಥಿಗಳು ಚುನಾವಣೆಗೆ ಸ್ಪರ್ಧಿಸಿದ್ರು. ಅದರಲ್ಲಿ ನಮ್ಮ ಸಿಂಡಿಕೇಟ್ ಅಲ್ಲಿ 11 ಬಣನ ನಾವು ಗುರುತಿಸ್ಕೊಂಡು ನಾವು ಕಾರ್ಡನ್ನ ಅವ್ರಿಗೆ ಮಾದರಿ ಮತಪತ್ರನ ಅವ್ರಿಗೆ ಕೊಟ್ಟಿದ್ದು. ಆ ಕಾರ್ಡ್ನ ಏನು ಅವ್ರು ಒಳಗೆ ತಗೊಂಡೋಗಿ ಓಟ್ ಹಾಕಿ ಅಂತ ನಾವು ಯಾರಿಗೂ ಹೇಳಿಲ್ಲ. ಅವ್ರು ಅದನ್ನು ಅಪಪ್ರಚಾರ ಮಾಡ್ಕೊಂಡು ಅವ್ರಿಗೆ ಸೋಲ ಭೀತಿಯಿಂದ ನಮ್ಮ ಮೇಲೆ ಈ ಥರ ಇಲ್ದಲ್ಲಿರೋ ಆರೋಪ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಚುನಾವಣಾ ಕೋಆಪರೇಟಿವ್ ರೂಲ್ಸಲ್ಲಿ ಇದು ಪರ್ಮಿಷನ್ ಇದೆ. ನಿಮ್ಮ ಮೊನ್ನೆ ಇಲ್ಲಿ ಪಕ್ಕದಲ್ಲಿ ನಡೆದಂಥ ಲೆಕ್ಕನಹಳ್ಳಿ BSSನಲ್ಲಿ ಅದೇ ಥರ ನಡೆದಿದ್ದು, ನಾವು ಅದೇ ಥರ ನಡೆಸಿದ್ದೀವಿ. ಇಲ್ಲಿ ಕಾಂಗ್ರೆಸ್ ಪ್ರೇರಿತ ಪಾರಿತ ಅಂತ ಎಲ್ಲ ಸುಳ್ಳು ಆಪಾದನೆ ಹೇಳ್ತಾ ಇದ್ದಾರೆ ಅವರು. ಅದೆಲ್ಲ ಸುಳ್ಳು ಆಪಾದನೆ. MLA ಅವ್ರದ್ದು ಇದು ಇಲ್ಲ, ಯಾರು ಇದು ಇಲ್ಲ. ಈ ಸಹಕಾರ ಸಂಘದಲ್ಲಿ ಯಾರು ರಾಜಕೀಯ ಪಕ್ಷದ ಮುಖಂಡರದು ಯಾರ್ದೂ ಕೈವಾಡ ಇಲ್ಲ. ಅವ್ರಿಗೆಲ್ಲ ಆಗಲ್ವಲ್ಲ, ಅದರಿಂದ ಅವ್ರ ಮೇಲೆ ಅಪಪ್ರಚಾರ ಮಾಡಿ ಅವ್ರ ಹೆಸರುಗಳನ್ನೆಲ್ಲ ಹೇಳಿದ್ದಾರೆ. ಗೂಬೆ ಕೂರ್ಸ ಅಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಏನು ಯಾವ ಪಕ್ಷನೂ ಇಲ್ಲ. ಇಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಪಕ್ಷದ ಅಭ್ಯರ್ಥಿ ಚಿಹ್ನೆ ಏನು ಕೊಟ್ಟಿಲ್ಲ ಇಲ್ಲಿ, ಸರಿನಾ? ಹೇಳಿದ್ದಾರೆ ನಾವೇನು ಒಬ್ಬ ರಾಜಕೀಯದಲ್ಲಿ ನಾವು ಇಲ್ಲಿರೋಂಥ ಅಭ್ಯರ್ಥಿಗಳು ಒಂದು ಕನ್ಸಲ್ಟ್, ಒಂದು ZP ಆಗಿರ್ಬೋದು, TP ಆಗಿರ್ಬೋದು, ಚುನಾವಣಾ ಹುದ್ದೆಯಿಂದ ಯಾರು ಸ್ಪರ್ಧಿಸಿ ಗೆದ್ದಿರೋಂಥವ್ರು ಯಾರು ಇಲ್ಲ ಇಲ್ಲಿ. ಪಂಚಾಯತಿ ಮೆಂಬರು ಆಗಿಲ್ಲ ಇಲ್ಲ. ಪಂಚಾಯತಿ ಮೆಂಬರ್ಗಳು ಆಗದಲ್ಲೇ ಗೆದ್ದಿದ್ದಾರೆ. ಈಗ ಒಟ್ಟಾರೆ ಏನಿಲ್ಲ, ಸಹಕಾರ ಸಂಘ ಆ ರೂಲ್ಸ್ ಏನಾಯ್ತೋ ಆದೇಶ ಅದ್ರ ಪ್ರಕಾರ ಎಲೆಕ್ಷನ್ ಮುಂದುವರಿಸಿ ಅವಕಾಶ ಮಾಡಿಕೊಡಿ ಮತದಾನಕ್ಕೆ. ಇವರು ಮತದಾನಕ್ಕೆಲ್ಲ ತೊಂದರೆ ಪಡಿಸಿದ್ದಾರೆ. ಅವ್ರ ಮೇಲೆ ಏನೇನು ಕ್ರಮ ತಂತ್ರ, ಈಗ ಪೊಲೀಸ್ ಅಧಿಕಾರಿಗಳು ಚುನಾವಣಾಧಿಕಾರಿಗಳ ಮೇಲೆಲ್ಲ ಕೂಗಾಡಿ ತೆಳ್ಳಾಡಿ ಕೈ ಮಾಡಿರೋ ಮಟ್ಟಕ್ಕೆಲ್ಲ ಹೋಗಿದೆ. ಅವರು ಅದನ್ನು ನೀವೇನು ಮೀಡಿಯಾದವರು ಪರಿಗಣನೆ ತಗೊಂಡು ಅದಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಕೋಆಪರೇಟಿವ್ ರೂಲ್ಸಲ್ಲಿ ಪ್ರೊಸೀಜರ್ ಇದೆ. ಇವ್ರು ಎಲ್ಲಿ ಬೇಕಾದರೂ ಕೇಳ್ಕೊಳ್ಳಿ. ಅವ್ರಿಗೆ ಗೊತ್ತಿಲ್ಲದಲ್ಲೇ ಸುಮ್ಮನೆ ಅಲ್ಕಲ್ಕ ಮಾತಲ್ಲಿ ಎಲ್ಲ ಮಾತಾಡ್ತಿದ್ದಾರೆ. ಅವಾಚ್ಯ ಶಬ್ದಗಳಿಂದ ಎಲ್ಲರನ್ನೂ ನೊಂದಿಸಿದ್ದಾರೆ. ಅವ್ರು ಇದು ಮಾಡೋದಾದರೆ ನಾವು ಹೋರಾಡಕ್ಕೆ ರೆಡಿ ಇದ್ದೀವಿ. ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ, ಮಾಜಿ ಉಪಾಧ್ಯಕ್ಷರು ಬಿಡ್ಸಂದ್ರ ಹಾಲು ಉತ್ಪಾದಕರ ಸಹಕಾರ ಸಂಘ. ಎಲೆಕ್ಷನ್ ಆಲ್ ಇಂಡಿಯಾ ರೈತರ ಗಲಾಟೆ, ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಗಲಾಟೆ ಆಗ್ತಾ ಇತ್ತು. ನಾನು ಅದರಲ್ಲಿ ಶೇರ್ ಇದಿದೆ, ಬಟ್ ಓಟ್ ಹಾಕೋ ಇದಿಲ್ಲ ಅಂತ ಅಂದ್ರು. ನಾವು ಹೋಗಿಲ್ಲ, ಜಗಳ ಆಗಿ TV ಬಂದಿದ್ದಕ್ಕೆ ನೋಡೋಣ ಅಂತ ನೋಡೋಕೆ ಹೋಗಿದ್ದಕ್ಕೆ ಇದು ಮಾಜಿ ಅಧ್ಯಕ್ಷರಾದ ಪಾಲಣ್ಣವರು ನನ್ನ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ. ನಾಳೆ ಬೆಳಗ್ಗೆ ನಿಮ್ಮ ಮನೆ ಕಾಂಪೌಂಡ್ ಬಿಡಲ್ಲ ಅಂತ ಚಾಲೆಂಜ್ ಮಾಡಿ ನಮ್ಮನ್ನು ELCS ಅಭಿವೃದ್ಧಿಯಿಂದ ನಮ್ಮ ಅಮ್ಮನ ಮತ್ತು ನಮ್ಮ ಆ ಥರ ಇದು ಅಸಭ್ಯವಾಗಿ ಮಾತಾಡಿದ್ದಾರೆ. ನಾಳೆ ದಿವಸ ನಮಗೆ ಏನೇ ತೊಂದರೆ ಕೊಟ್ಟರು ಮಟ್ಟಿದ್ರು ಅವರು ಇನ್ಫ್ಲೂಯೆನ್ಸಲ್ಲಿ ಒಂದು ಸ್ವಲ್ಪ ಜೋರಿದ್ದಾರೆ. ನಾಳೆ ದಿವಸ ನಮ್ಮ ಮನೆಗೆ ಏನೇ ತೊಂದರೆ ಆದರೂ ಅವರೇ ಕಾರಣ ಸರ್. ನಾವು ಬಡವರು, ನಮ್ಮ ಮನೆಗಿರೋದು ಒಬ್ಬರೇ ಗಂಡಸು. ನಾಳೆ ದಿವಸ ಏನೇ ತೊಂದರೆ ಆದರೂ ಮತ್ತು ರೋಡಲ್ಲಿ ನಿಂತ್ಕೊಂಡು ಬೈದ್ರು ಮಟ್ಟಿದ್ರು ನಾನು ಏನು ಆ್ಯಕ್ಷನ್ ತಗೊಳಕ್ಕೂ ನಾನು ಸಿದ್ಧ ಇದ್ದೀನಿ. ನನಗೆ ಇದಕ್ಕೆ ಜನ ಸಪೋರ್ಟ್ ಬೇಕು ಸರ್.